ಸರ್ ಹೇಳಿ ಸರ್, ಇವತ್ತು ಶ್ರೀರಂಗಪಟ್ಟಣದಲ್ಲಿ ಜಾಥಾ ನಡೀತಾ ಇದೆ. ಏನಿವತ್ತು 6ನೇ ದಿವಸದ ಪಾದಯಾತ್ರೆ 100 ಕಿಲೋಮೀಟರ್ ಈಗಾಗಲೇ ಮುಗಿಸಿದ್ದೀವಿ, ಕಂಪ್ಲೀಟ್ ಆಗಿದೆ. ಏನು ಮೂಢ ಹಗರಣ ಇರ್ಬೋದು, ಮತ್ತೆ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಇರ್ಬೋದು, ಎರಡೂ ಹಗರಣಗಳಲ್ಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಇದೆ ಅಂತೇಳಿ ಈಗಾಗಲೇ ದಾಖಲೆಗಳ ಸಮೇತ ಜಗಜ್ಜಾಹೀರಾಗಿದೆ. ಹಾಗಾಗಿ ಏನು ಈಗಾಗಲೇ NDA ಮೈತ್ರಿಕೂಟ JDS ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಇಬ್ಬರು ಸೇರಿ ಏನು ಪಾದಯಾತ್ರೆ ನಂಬ್ಕೊಂಡಿದ್ದೀವಿ. ಏನು ಕಾಂಗ್ರೆಸ್ ಸರ್ಕಾರ ಬಂದು 1.25 ವರ್ಷ ಆಗಿದೆ. 1.25 ವರ್ಷದಲ್ಲಿ ರಾಜ್ಯದ 6.5 ಕೋಟಿ ಕನ್ನಡಿಗರ ತೆರಿಗೆ ಹಣವನ್ನು ಇವತ್ತು ರಾಜ್ಯದ ಖಜಾನೆಯಲ್ಲಿ ಇವತ್ತು ಲೂಟಿ ಹೊಡೆದಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಹಾಗಾಗಿ ಒಂದು ನಿಮಿಷನೂ ಸಹ ಇವರು ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ನೈತಿಕತೆ ಇಲ್ಲ. ಹಾಗಾಗಿ ಇವರು ಕೂಡಲೇ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಇಲ್ಲವಾದರೆ ನಾವು ರಾಜೀನಾಮೆ ಕೊಡೋ ತನಕ ಯಾವುದೇ ಕಾರಣಕ್ಕೂ ಇದರಲ್ಲಿ ರಾಜಿ ಆಗೋಂಥ ಪ್ರಶ್ನೆ ಇಲ್ಲ. ಅವರು ರಾಜೀನಾಮೆ ಕೊಡೋ ತನಕ ನಮ್ಮ ಹೋರಾಟ ಮುಂದುವರಿತದೆ. ಈಗಾಗಲೇ ರಾಜಭವನದಲ್ಲಿ ಈಗಾಗಲೇ ಒಂದು ಶೋಕಾಸ್ ನೋಟಿಸ್ನ ಮನೆ ಗವರ್ನರ್ ಕೊಟ್ಟಿದ್ದಾರೆ. ಈಗ ಕೊಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಅವರು ತಪ್ಪು ಎಸಗಿರ್ತಕ್ಕಂಥದ್ದು ಸಾಬೀತಾಗಿದೆ. ಆ ಒಂದು ಶೋಕಾಸ್ ನೋಟಿಸ್ ಏನು ಗವರ್ನರ್ ಕೊಟ್ಟಿದ್ದಾರೆ ರಾಜ್ಯಪಾಲರು, ಅದಕ್ಕೆ ಇದು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಸೇರ್ಕೊಂಡು ಮಾಡ್ತಿರ್ತಕ್ಕಂಥ ಪಿತೂರಿ ಅಂತ ಏನು ಹೇಳ್ತಾ ಇದ್ದಾರೆ. ಹಾಸ್ಯಾಸ್ಪದವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಸಹ ಇವರು ನೈತಿಕತೆ ಇದ್ದರೆ, ಈಗಾಗಲೇ ಅವ್ರು ಹೇಳ್ತಾರೆ ಸಮಾಜವಾದಿ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನ ಯಾರು ಸಹಿಸ್ತಾ ಇಲ್ಲ ಅಂತೇಳಿ ನೋಡಿ, ಅದು ಸತ್ಯಕ್ಕೆ ದೂರವಾದಂಥ ಮಾತು. ಏನು ಅವರು ಹಿಂದೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಮೇಲೆ ಯಾವುದು ಭ್ರಷ್ಟಾಚಾರದ ಆರೋಪಗಳು ಬಂದಿರಲಿಲ್ಲ. ಹಾಗಾಗಿ ಯಾರು ಸಹ ಅವ್ರಿಗೆ ತೊಂದರೆ ಕೊಟ್ಟಿರಲಿಲ್ಲ. ಈಗ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಇವೆಲ್ಲ ಹಗರಣಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತೇಳಿ ಏನು ಇವತ್ತು ದಾಖಲೆ ಸಮೇತ ಇವತ್ತೇನು ಅವರು ಜಗಜ್ಜಾಹೀರಾಗಿದೆ. ಕರ್ನಾಟಕ ರಾಜ್ಯದ 6.5 ಕೋಟಿ ಕನ್ನಡಿಗರ ತೆರಿಗೆ ಹಣವನ್ನು ಇವತ್ತು ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಏನು ಇವತ್ತಿನ ದಿವಸ ಸುಮಾರು 85,000 ಜನ ಅರ್ಜಿ ಹಾಕ್ಕೊಂಡು ಅವ್ರಿಗೆ ಸೈಟ್ ಸಿಗಲಿಲ್ಲ. ಆದರೆ ಇವತ್ತು ಇವರು ಮಾನ್ಯ ಮುಖ್ಯಮಂತ್ರಿಗಳು ಏಕಾಏಕಿ 14 ಸೈಟು ಅವರು ಜಾಗ ಇರೋದು ಈಗ ಅಕ್ವೇರ